ಲೈನ್ ಟಿವಿಯ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜ್. ಜಿಎಸ್ಟಿ ಸ್ಲ್ಯಾಬ್ಗಳನ್ನು ಇಳಿಸಿರುವಂತಹ ನೀತಿ ಏನಿದೆ ಕೇಂದ್ರ ಸರ್ಕಾರದ್ದು, ಇದರಿಂದ ಬಹುದೊಡ್ಡ ಲಾಭ ಆಗ್ತಿದೆ. ಇದೇ ಸೆಪ್ಟೆಂಬರ್ 22ರಿಂದ ದೇಶದ ಜನರಿಗೆ ಬೆಲೆ ಇಳಿಕೆಯ ಹಬ್ಬ ಶುರುವಾಗಲಿದೆ. ನವರಾತ್ರಿ ದೀಪಾವಳಿಗೆ ಕೇಂದ್ರ ಸರ್ಕಾರ ಬಿಗ್ ಗಿಫ್ಟ್ ನೀಡಿದೆ. ಬಡವರು ಮಧ್ಯಮ ವರ್ಗದವರ ಮೇಲಿನ ಜಿಎಸ್ಟಿ ಭಾರವನ್ನು ಕಡಿಮೆ ಮಾಡಿದೆ. ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದಂತೆಯೇ ಜಿಎಸ್ಟಿ ತೆರಿಗೆ ಸ್ಲ್ಯಾಬ್ಗಳನ್ನು 4ರಿಂದ 2ಕ್ಕೆ ಇಳಿಕೆ ಮಾಡಲಾಗಿದೆ. ಇದರ ಪರಿಣಾಮ ಬರೋಬ್ಬರಿ 175ಕ್ಕೂ ಹೆಚ್ಚು ಸರಕುಗಳ ಬೆಲೆ ಕಡಿಮೆಯಾಗಲಿವೆ. 5, 18 ಸ್ಲ್ಯಾಬ್ಗಳನ್ನು ಬಿಟ್ಟು 12 ಮತ್ತು 28 ಸ್ಲ್ಯಾಬ್ಗಳನ್ನು ರದ್ದು ಮಾಡಲಾಗಿದೆ. ರದ್ದಾದ ಶ್ರೇಣಿಯಲ್ಲಿದ್ದ ಬಹುತೇಕ ಉತ್ಪನ್ನಗಳನ್ನು 5 ಶ್ರೇಣಿಗೆ ತರಲಾಗಿದೆ. ಹೊಸ ತೆರಿಗೆ ಅನ್ವಯದ ಪ್ರಕಾರ ಯಾವೆಲ್ಲ ವಸ್ತುಗಳ ಬೆಲೆ ಕಡಿಮೆಯಾಗಲಿದೆ ಅನ್ನೋದನ್ನು ನೋಡೋದಾದರೆ, ಸಣ್ಣ ಕಾರುಗಳು, ತ್ರಿಚಕ್ರ ವಾಹನಗಳು, ಬೈಕ್, ಸ್ಕೂಟರ್, ಟಿವಿ, ಎಸಿ, ವಾಷಿಂಗ್ ಮಿಷಿನ್, ಫ್ರಿಡ್ಜ್, ಸಿಮೆಂಟ್, ಮಾನಿಟರ್, ಚಾಕ್ಲೇಟ್, ಕಾಫಿ, ಡೈರಿ ಉತ್ಪನ್ನಗಳು, ಕ್ರೀಮ್, ನ್ಯಾಪ್ಕಿನ್ಸ್, ಹಣ್ಣು, ಮೆಡಿಕಲ್ ಗ್ರೇಡ್ ಆಕ್ಸಿಜನ್, ಪ್ರಯೋಗಾಲಯ ಕಿಟ್ಗಳು, ಡಯಾಗ್ನೋಸ್ಟಿಕ್ ಕಿಟ್ಗಳು, ಕೃಷಿ ಮತ್ತು ಕರಕುಶಲ ಉತ್ಪನ್ನಗಳು, ಹೊಲಿಗೆ ಯಂತ್ರಗಳು, ಸರಕು ಸಾಗಣೆ ವಾಹನಗಳ ಬೆಲೆ ಇಳಿಕೆಯಾಗಲಿದೆ. ಇನ್ನು ತಂಬಾಕು, ಪಾನ್ ಮಸಾಲ, ಬೀಡಿ, ಸಿಗರೇಟ್, ಸಿಹಿ ತಿನಿಸುಗಳು, ಐಷಾರಾಮಿ ಕಾರುಗಳು, ಜಂಕ್ ಫುಡ್, ರಿವಾಲ್ವರ್, ಪಿಸ್ತೂಲ್, ಬೆಟ್ಟಿಂಗ್, ಕ್ಯಾಸಿನೋ, ಗ್ಯಾಂಬ್ಲಿಂಗ್, ಕುದುರೆ ರೇಸ್, ಲಾಟರಿ, IPL, ಆನ್ಲೈನ್ ಗೇಮ್ಗಳಿಗಾಗಿಯೇ 40% ತೆರಿಗೆಯ ಪ್ರತ್ಯೇಕ ಸ್ತರವನ್ನು ಸೃಷ್ಟಿಸಲಾಗಿದ್ದು ಈ ವಸ್ತುಗಳು ದುಬಾರಿ ಆಗಲಿವೆ. ಇನ್ನು 2ನೇ ಸುದ್ದಿ, ಆರೋಗ್ಯ ಶಿಕ್ಷಣ ಕ್ಷೇತ್ರಕ್ಕೆ ಶೂನ್ಯ ತೆರಿಗೆ ನೀಡಿರುವಂಥದ್ದು ಮತ್ತು 33 ಜೀವರಕ್ಷಕ ಔಷಧಿಗಳಿಗೆ ತೆರಿಗೆ ಇಲ್ಲ ಅಂತ ಒಂದು ನೀತಿ ಮಾಡಿರುವಂಥದ್ದು ಆರೋಗ್ಯ ವಲಯಕ್ಕೆ ಬಹುದೊಡ್ಡ ಲಾಭ ಆಗಲಿದೆ. ಅದರಲ್ಲೂ ಬಡಬಗ್ಗರಿಗೆ ತುಂಬ ದೊಡ್ಡ ಸಹಾಯ ಆಗಲಿದೆ. ಕೇಂದ್ರ ಸರ್ಕಾರ GST ಪರಿಷ್ಕರಣೆಯಲ್ಲಿ ಕೆಲವೊಂದು ವಲಯಕ್ಕೆ ತೆರಿಗೆಯ ಪ್ರಮಾಣವನ್ನು ಶೂನ್ಯಕ್ಕೆ ಇಳಿಸಿದೆ. ಅಂದರೆ ಸೆಪ್ಟೆಂಬರ್ 22ರಿಂದ ಈ ವಸ್ತುಗಳ ಖರೀದಿಗೆ ಟ್ಯಾಕ್ಸ್ ಫ್ರೀ. ಆರೋಗ್ಯ ಕ್ಷೇತ್ರದಲ್ಲಿ ಕ್ಯಾನ್ಸರ್ ಸೇರಿದಂತೆ ಜೀವರಕ್ಷಕ ಔಷಧಗಳ ಮೇಲಿನ ತೆರಿಗೆಯನ್ನು ಶೂನ್ಯಕ್ಕೆ ಇಳಿಸಲಾಗಿದೆ. 33 ಜೀವರಕ್ಷಕ ಔಷಧಗಳ ಮೇಲಿನ GST ದರವನ್ನು 12ರಿಂದ ಶೂನ್ಯಕ್ಕೆ ಇಳಿಸಿದೆ. ಜೊತೆಗೆ ವಿಮಾ ವ್ಯಾಪ್ತಿಯನ್ನು ಹೆಚ್ಚಿಸುವ ಉದ್ದೇಶದಿಂದ ವೈಯಕ್ತಿಕ ಆರೋಗ್ಯ ಮತ್ತು ಜೀವ ವಿಮೆ ಪಾಲಿಸಿಗಳ ಮೇಲಿದ್ದ 18% ತೆರಿಗೆಯನ್ನು ತೆಗೆದುಹಾಕಿದೆ. ಶೈಕ್ಷಣಿಕ ಸಾಮಗ್ರಿಗಳಿಗೆ ತೆರಿಗೆಯಿಂದ ವಿನಾಯಿತಿ ನೀಡಲಾಗಿದೆ. ನಕ್ಷೆ, ಕೋಷ್ಟಕ, ಗ್ಲೋಬ್, ಪೆನ್ಸಿಲ್, ಶಾರ್ಪ್ನರ್, ಕ್ರಯಾನ್ಸ್, ನೋಟ್ಬುಕ್ಸ್, ರಬ್ಬರ್, ಅಟ್ಲಾಸ್, ಗ್ರಾಫ್ ಬುಕ್ಸ್, ಪ್ರಯೋಗಾಲಯದ ನೋಟ್ಬುಕ್ಗಳ ಮೇಲಿನ ತೆರಿಗೆಯನ್ನು ತೆಗೆದುಹಾಕಲಾಗಿದೆ. ಚಪಾತಿ, ಪರೋಟ, ರೋಟಿ, ಎಲ್ಲ ರೀತಿಯ ಬ್ರೆಡ್ಗಳು, ಪಿಜ್ಜಾ, ಚೀಸ್, ಹಾಲು ಸೇರಿದಂತೆ ಹಲವು ಆಹಾರ ಪದಾರ್ಥಗಳನ್ನು ಸಹ GST ವ್ಯಾಪ್ತಿಯಿಂದ ಹೊರಗಿಡಲಾಗಿದೆ. ಜೀವರಕ್ಷಕ ಹಾಗೂ ಈ ಅವಶ್ಯಕ ಸರಕುಗಳ ಬೆಲೆ ಬಹಳಷ್ಟು ಕಡಿಮೆ ಆಗಲಿದೆ. ಇನ್ನು 3ನೇ ಸುದ್ದಿ, ದೇಶದ ಮಧ್ಯಮ ವರ್ಗಕ್ಕೆ ಬಿಗ್ ರಿಲೀಫ್ ಕೊಟ್ಟ ಮಾತಿನಂತೆ ನರೇಂದ್ರ ಮೋದಿ ಅವರು ನಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಪ್ರಧಾನಿಗೆ ಕುಮಾರಸ್ವಾಮಿ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. GST ದರ ಇಳಿಕೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮೂಲಕ ಪ್ರತಿಕ್ರಿಯೆ ನೀಡಿದ್ದಾರೆ. ಸ್ವಾತಂತ್ರ್ಯೋತ್ಸವದ ದಿನ ನನ್ನ ಭಾಷಣದ ಮಧ್ಯೆ ಮುಂದಿನ ಪೀಳಿಗೆಗಾಗಿ GSTಯಲ್ಲಿ ಸುಧಾರಣೆ ತರುವ ಅಗತ್ಯವಿದೆ ಅಂತ ಹೇಳಿದ್ದೆ. ಸಾಮಾನ್ಯ ಜನರು, ರೈತರು, MSMEಗಳು, ಮಧ್ಯಮ ವರ್ಗ, ಮಹಿಳೆಯರು ಮತ್ತು ಯುವಕರಿಗೆ ಪ್ರಯೋಜನ ಸಿಗಲಿದೆ. GST ದರ ಕಡಿತ ಮತ್ತು ಸುಧಾರಣೆಗಳ ಕುರಿತು ಕೇಂದ್ರ ಸರ್ಕಾರ ಸಲ್ಲಿಸಿದ್ದ ಪ್ರಸ್ತಾವನೆಗಳಿಗೆ ಕೇಂದ್ರ ಮತ್ತು ರಾಜ್ಯಗಳ ಒಳಗೊಂಡ GST ಕೌನ್ಸಿಲ್ ಸಾಮೂಹಿಕವಾಗಿ ಒಪ್ಪಿಗೆ ನೀಡಿದೆ ಎಂದು ಹೇಳಲು ಸಂತೋಷವಾಗಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ. ಇನ್ನು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಮೋದಿ ಸರ್ಕಾರ ರಾಷ್ಟ್ರಕ್ಕೆ ಐತಿಹಾಸಿಕ ದೀಪಾವಳಿ ಉಡುಗೊರೆ ನೀಡಿದೆ ಎಂದು ಬಣ್ಣಿಸಿದ್ದಾರೆ. ಗೌರವಾನ್ವಿತ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರು ಅವರ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯು ಮುಂದಿನ ಪೀಳಿಗೆಯ GST ಸುಧಾರಣೆಯನ್ನು ಅನುಮೋದಿಸಿದೆ. ಅದು ಜನಜೀವನ ಸುಲಭಗೊಳಿಸುವುದು ಮತ್ತು ಆತ್ಮನಿರ್ಭರ ಭಾರತವನ್ನು ಬಲಪಡಿಸುವಂತಹ ಒಂದು ಪರಿವರ್ತನಾತ್ಮಕ ಹೆಜ್ಜೆ ಆಗಿದೆ. ದೈನಂದಿನ ಜೀವನದ ಅಗತ್ಯ ವಸ್ತುಗಳು, ಆರೋಗ್ಯ, ರಕ್ಷಣೆ, ಶಿಕ್ಷಣ, ಕೃಷಿ ಮತ್ತು ವಾಹನಗಳು ಸಹ ಸುಲಭವಾಗಿ ಕೈಗೆಟುಕುವಂತೆ ಆಗುತ್ತವೆ. ಜೊತೆಗೆ ಉದ್ಯಮಗಳು ಹಾಗೂ MSMEಗಳು ಭಾರಿ ಉತ್ತೇಜನವನ್ನು ಪಡೆಯುತ್ತವೆ. ಭಾರತದಾದ್ಯಂತ ಪ್ರತಿ ಮನೆಗೂ ಸಂತೋಷ ಉಂಟು ಮಾಡುವ ನೈಜ ಜನಕೇಂದ್ರಿತ ಸುಧಾರಣೆ ಇದಾಗಿದೆ ಅಂತ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದ್ದಾರೆ. ಇನ್ನು 4ನೇ ಸುದ್ದಿ, ಕೇಂದ್ರದ ಅಂಗಳಕ್ಕೆ ಧರ್ಮಸ್ಥಳ ಪ್ರಕರಣ ಬಂದು ನಿಂತಿರುವಂಥದ್ದು. ಯಾಕಂದರೆ ಸಾಕಷ್ಟು ಸ್ವಾಮೀಜಿಗಳ ಒಂದು ದಂಡು ಹೋಗಿ 8 ಜನರ ಒಂದು ಟೀಮ್ ಹೋಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಈ ಪ್ರಕರಣವನ್ನು, ಷಡ್ಯಂತ್ರ ಪ್ರಕರಣವನ್ನು NIAಗೆ ಕೊಡಿ ಅಂತ ಹೇಳಿದೆ. ದೇಶಾದ್ಯಂತ ಚರ್ಚೆ ಆಗ್ತಿರುವಂತಹ ಧರ್ಮಸ್ಥಳ ಪ್ರಕರಣ ಕೊನೆಗೂ ಕೇಂದ್ರ ಸರ್ಕಾರದ ಅಂಗಳಕ್ಕೆ ತಲುಪಿದೆ. ಧರ್ಮಸ್ಥಳಕ್ಕೆ ರಾಷ್ಟ್ರೀಯ ತನಿಖಾ ಸಂಸ್ಥೆ NIA ಎಂಟ್ರಿ ಆಗುವ ಸಾಧ್ಯತೆ ಇದೆ. ಕರ್ನಾಟಕದ 8 ಸ್ವಾಮೀಜಿಗಳ ನಿಯೋಗ ದೆಹಲಿಯಲ್ಲಿ
ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ. ಧರ್ಮಸ್ಥಳ ಪ್ರಕರಣವನ್ನ NIA ತನಿಖೆಗೆ ವಹಿಸುವಂತೆ ಪಂಚಮಸಾಲಿ ಪೀಠ ಮತ್ತು ಗುರುಪುರ ವಜ್ರದೇಹಿ ಮಠದ ಸ್ವಾಮೀಜಿಗಳ ನಿಯೋಗ ಮನವಿ ಮಾಡಿದೆ. ಶ್ರೀ ಕ್ಷೇತ್ರದ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರದ ಕುರಿತು 1 ಗಂಟೆಗಳ ಕಾಲ ಚರ್ಚಿಸಿದ್ದಾರೆ. ಸ್ವಾಮೀಜಿಗಳ ನಿಯೋಗದ ಮನವಿಗೆ ಅಮಿತ್ ಶಾ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಧರ್ಮಸ್ಥಳ ಪ್ರಕರಣದ ಎಲ್ಲಾ ಬೆಳವಣಿಗೆಗಳನ್ನು ತಾನೇ ಖುದ್ದಾಗಿ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೇನೆ. ಈ ಬಗ್ಗೆ ಸಚಿವ ಸಂಪುಟ ಸಭೆ ನಡೆಸುತ್ತೇವೆ. ಆ ಬಳಿಕ ಮುಂದಿನ ನಿರ್ಧಾರ ಕೈಗೊಳ್ಳುತ್ತೇವೆ. ಧರ್ಮಕ್ಷೇತ್ರಗಳ ವಿರುದ್ಧದ ಅಪಪ್ರಚಾರಕ್ಕೆ ಕಡಿವಾಣ ಹಾಕಲು ಹೊಸ ಕಾನೂನು ತರುತ್ತೇವೆ. ನೀವು ಸಮಾಜವನ್ನು ಜಾಗೃತಗೊಳಿಸಿ ಅಂತ ಅಮಿತ್ ಶಾ ಅವರು ಹೇಳಿದ್ದಾರೆ ಅಂತ ಬಹುಪಾಲು ವರದಿಗಳು ಹೇಳ್ತಿರುವಂಥದ್ದು. ಇನ್ನು 5ನೇ ಸುದ್ದಿ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ AI ವಿಡಿಯೋ ಮಾಡಿದ್ದಂತಹ ಯೂಟ್ಯೂಬರ್ ಸಮೀರ್ ಅವರಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಬೆಳ್ತಂಗಡಿಗೆ ಕರೆಸಿಕೊಂಡು ವಿಚಾರಿಸಿದ್ದ ಪೊಲೀಸರು ಈಗ ಬೆಂಗಳೂರಿನ ಸಮೀರ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಬನ್ನೇರ್ಘಟ್ಟ ಸಮೀಪದ ಹುಲ್ಲುಹಳ್ಳಿಯ ರಾಯಲ್ ರೆಸಿಡೆನ್ಸಿ ಬಡಾವಣೆಯಲ್ಲಿ ಯೂಟ್ಯೂಬರ್ ಸಮೀರ್ ಬಾಡಿಗೆ ಮನೆಯಲ್ಲಿದ್ದಾರೆ. ಸಮೀರ್ ಮನೆಗೆ ಪೊಲೀಸರು ಈ ಬಾರಿ ಸರ್ಚ್ ವಾರೆಂಟ್ನೊಂದಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಪೊಲೀಸರು ಬೆಳ್ತಂಗಡಿ ಕೋರ್ಟ್ನಿಂದ ಸರ್ಚ್ ವಾರೆಂಟ್ ಪಡೆದುಕೊಂಡಿದ್ದಾರೆ. ಇದೀಗ ಸಮೀರ್ ಮನೆಗೆ ತೆರಳಿ ತನಿಖೆ ಕೈಗೊಂಡಿದ್ದಾರೆ. ಸಮೀರ್ ಮನೆಗೆ ಪೊಲೀಸರ ಜೊತೆ ಸೊಕೋ ಟೀಮ್ ಕೂಡ ಎಂಟ್ರಿ ಕೊಟ್ಟಿದೆ. ಈ ಕಾರ್ಯಾಚರಣೆಯು ಧರ್ಮಸ್ಥಳ ಪ್ರಕರಣದಲ್ಲಿ ಸಮೀರ್ ಪಾತ್ರದ ಬಗ್ಗೆ ತನಿಖೆಯನ್ನ ತೀವ್ರಗೊಳಿಸಿದೆ. ಪೊಲೀಸರು ಬಂದಾಗ ಸಮೀರ್ ಮನೆಯಲ್ಲಿಯೇ ಇದ್ದರು. ಪೊಲೀಸರ ಕರೆಗೆ ಬಾಗಿಲು ತೆರೆದಿದ್ದು ಪೊಲೀಸರು ಮತ್ತು ಸೊಕೋ ಟೀಮ್ ಮನೆಯೊಳಗೆ ಹೋಗಿ ವಿಚಾರಣೆ ನಡೆಸಿದ್ದಾರೆ. ಬೆಳ್ತಂಗಡಿ ಪೊಲೀಸರು ಸಮೀರ್ನ ಮನೆಗೆ 2ನೇ ಬಾರಿಗೆ ಭೇಟಿ ನೀಡಿದ್ದಾರೆ. ಮೊದಲ ಭೇಟಿಯ ವೇಳೆ ಸಮೀರ್ಗೆ ನೋಟಿಸ್ ಜಾರಿ ಮಾಡಲಾಗಿತ್ತು. ಈಗ ಸರ್ಚ್ ವಾರೆಂಟ್ನೊಂದಿಗೆ ತನಿಖೆ ನಡೆಸಿರುವುದು ಪೊಲೀಸರ ಗಂಭೀರತೆಯನ್ನು ತೋರಿಸುತ್ತದೆ. AI ವಿಡಿಯೋ ಸೃಷ್ಟಿಗೆ ಬಳಸಿದ್ದ ಲ್ಯಾಪ್ಟಾಪ್, ಮೊಬೈಲ್, ಸ್ಟುಡಿಯೋದಲ್ಲಿ ಬಳಸಿದ್ದ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಶೋಧ ಮಾಡಿ ಅವರನ್ನು ಅದೆಲ್ಲವನ್ನೂ ಕೂಡ ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನು 6ನೇ ಸುದ್ದಿ, ಸಚಿವ ಸಂಪುಟದಿಂದ ವಜಾಗೊಂಡಿದ್ರೂ ಕೂಡ KN ರಾಜಣ್ಣ ಅವರ ವರ್ಚಸ್ಸು ಮಾತ್ರ ಸ್ವಲ್ಪವೂ ಕುಂದಿಲ್ಲ. ಸಹಕಾರ ಕ್ಷೇತ್ರದಲ್ಲಿ ತಮ್ಮದೇ ಆದ ಬಿಗಿ ಹಿಡಿತ ಹೊಂದಿದ್ದಾರೆ. ಇದಕ್ಕೆ DCC ಬ್ಯಾಂಕ್ ಚುನಾವಣೆಯೇ ಸಾಕ್ಷಿ. ತುಮಕೂರು DCC ಬ್ಯಾಂಕ್ ಅಧ್ಯಕ್ಷರಾಗಿ ಸತತ 7ನೇ ಬಾರಿಗೆ KN ರಾಜಣ್ಣ ಆಯ್ಕೆಯಾಗಿದ್ದಾರೆ. ಈ ಮೂಲಕ ಹೊಸ ದಾಖಲೆ ನಿರ್ಮಿಸಿದ್ದಾರೆ. ತುಮಕೂರು DCC ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಸೆಪ್ಟೆಂಬರ್ 4ರಂದು ಚುನಾವಣೆ ನಡೆಸಲಾಯಿತು. ಅಧ್ಯಕ್ಷ ಸ್ಥಾನಕ್ಕೆ KN ರಾಜಣ್ಣ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಜಿಲ್ಲೆಯ ಎಲ್ಲ 10 ತಾಲೂಕುಗಳಲ್ಲೂ KN ರಾಜಣ್ಣ ಬೆಂಬಲಿಗರ ಪಡೆಯೇ ಇದೆ. 14 ನಿರ್ದೇಶಕರ ಸ್ಥಾನಗಳ ಚುನಾವಣೆಯಲ್ಲಿ 8 ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದರು. ತಿಪಟೂರು ತಾಲೂಕಿನಿಂದ ಕಾಂಗ್ರೆಸ್ ಶಾಸಕ ಕೆ ಷಡಕ್ಷರಿ, ಪಾವಗಡ ತಾಲೂಕಿನಿಂದ ಕಾಂಗ್ರೆಸ್ ಶಾಸಕ ವೆಂಕಟೇಶ್ ಆಯ್ಕೆಯಾಗಿದ್ದರು. ಇನ್ನುಳಿದಂತೆ ಬೇರೆ ಬೇರೆ ತಾಲೂಕುಗಳಿಂದಲೂ ಕೂಡ KN ರಾಜಣ್ಣ ಅವರ ಬೆಂಬಲಿಗರೇ DCC ಬ್ಯಾಂಕ್ಗೆ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದರು. ಇದರಿಂದಾಗಿ KN ರಾಜಣ್ಣ DCC ಬ್ಯಾಂಕ್ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗುವುದು ಈ ಹಿಂದೆಯೇ ಖಚಿತವಾಗಿತ್ತು. ನಿರೀಕ್ಷೆಯಂತೆ KN ರಾಜಣ್ಣ DCC ಬ್ಯಾಂಕ್ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಂತರದ ಸುದ್ದಿ, ಮೈಸೂರು ದಸರಾ ಉದ್ಘಾಟನೆಗೆ ಬೂಕರ್ ಪ್ರಶಸ್ತಿ ವಿಜೇತೆ ಲೇಖಕಿ ಭಾನು ಮುಸ್ತಾಕ್ ಅವರ ಆಯ್ಕೆಯಾಗಿದೆ. ತೀವ್ರ ವಿರೋಧದ ಮಧ್ಯೆ ಅಧಿಕೃತ ಆಹ್ವಾನವನ್ನು ನೀಡಲಾಗಿದೆ. CM ಸಿದ್ದರಾಮಯ್ಯ ಅವರ ಸರ್ಕಾರದ ಈ ನಡೆಯನ್ನ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳರು ಖಂಡಿಸಿದ್ದಾರೆ. ಭಾನು ಮುಸ್ತಾಕ್ ಅವರೇ ದಸರಾ ಉದ್ಘಾಟನಾ ಕಾರ್ಯಕ್ರಮದಿಂದ ಹಿಂದೆ ಸರಿಯಬೇಕೆಂದು ಆಗ್ರಹಿಸಿದ್ದಾರೆ. ನಾಡಹಬ್ಬ ದಸರಾ ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ, ಸನಾತನ ಹಿಂದೂ ಧಾರ್ಮಿಕ ಆಚರಣೆ ಆಧಾರಿತ ಕಾರ್ಯಕ್ರಮ. ಚಾಮುಂಡಿ ದೇವಿ ಮೆರವಣಿಗೆಯನ್ನ ಪುಷ್ಪಾರ್ಚನೆ ಮಾಡಿ ಉದ್ಘಾಟಿಸಲಾಗುತ್ತದೆ. ಭಾನು ಮುಸ್ತಾಕ್ ಅವರು ಕನ್ನಡ ಬಾವುಟದ ಬಗ್ಗೆ, ಅರಿಶಿಣ ಕುಂಕುಮದ ಬಗ್ಗೆ ಕೇವಲವಾಗಿ ಮಾತಾಡಿದ್ದಾರೆ. ಅವರನ್ನ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿದ CM ಸಿದ್ದರಾಮಯ್ಯ ಅವರ ಸರ್ಕಾರದ ನಡೆ ಸರಿಯಿಲ್ಲ ಅಂದಿದ್ದಾರೆ ಯತ್ನಾಳ್ರು. ಆ ಹೆಣ್ಣು ಮಗಳಿಗೂ ಏನಾದರೂ ಮಾನ ಮರ್ಯಾದೆ ಇದ್ರೆ ಮೈಸೂರಿನಲ್ಲಿ ನಡೆಯುವುದು ಎಲ್ಲ ಸನಾತನ ಧರ್ಮದ ಸಂಸ್ಕಾರ. ಅಲ್ಲಿ ಭಾನು ಮುಸ್ತಾಕ್ ಅವರಿಗೆ ಏನು ಕೆಲಸ? ಚಾಮುಂಡಿ ತಾಯಿ ಶಾಪ ತಟ್ಟಬಾರದು ಅಂದರೆ ಭಾನು ಮುಸ್ತಾಕ್ ಅವರು ದಸರಾ ಉದ್ಘಾಟನೆಯಿಂದ ಹೊರಗುಳಿಯುವುದು ಒಳ್ಳೆಯದು ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಇನ್ನು 8ನೇ ಸುದ್ದಿ, ಬಿಜೆಪಿ ರಾಷ್ಟ್ರಾಧ್ಯಕ್ಷರ ಸ್ಥಾನಕ್ಕೆ ಪೈಪೋಟಿ ಆರಂಭವಾಗಿದೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಗುಜರಾತ್ನ ಹಿರಿಯ ನಾಯಕ ಪರ್ಷೋತ್ತಮ್ ರೂಪಾಲಾ ಮತ್ತು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ಹೆಸರುಗಳು ಸ್ಪರ್ಧಿಗಳಾಗಿ ಕೇಳಿಬರ್ತಿದೆ. ಬಿಹಾರ ಚುನಾವಣೆಗೆ ಮುನ್ನ ಬಿಜೆಪಿ ರಾಷ್ಟ್ರೀಯ ನಾಯಕತ್ವದಲ್ಲಿ ಬದಲಾವಣೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಫಡ್ನವೀಸ್ ಅವರನ್ನ ರಾಷ್ಟ್ರೀಯ ಮಟ್ಟದ ನಾಯಕತ್ವಕ್ಕಾಗಿ ಪರಿಗಣಿಸಲಾಗುತ್ತಿದೆ. ಬಿಹಾರ ಚುನಾವಣೆ ಬಳಿಕ ಮುಖ್ಯಮಂತ್ರಿಯಿಂದ ಕೆಳಗಿಳಿಯುವ ಸೂಚನೆ ಅವರಿಗೆ ದೊರೆತಿದೆ. ಇದು ರಾಷ್ಟ್ರಾಧ್ಯಕ್ಷ ಸ್ಥಾನಕ್ಕೆ ಅವರ ಹೆಸರನ್ನು ಗಂಭೀರವಾಗಿ ಪರಿಗಣಿಸುತ್ತಿರುವುದಕ್ಕೆ ನಿದರ್ಶನವಾಗಿದೆ. RSS ಬೆಂಬಲ ಹೊಂದಿರುವ ರೂಪಾಲಾ ಹಾಗೂ ರಾಜಕೀಯ ಹಿನ್ನೆಲೆ ಇರುವ ಪ್ರಧಾನ್ ಕೂಡ ಸ್ಪರ್ಧೆಯಲ್ಲಿ ಮುನ್ನಡೆಯಲ್ಲಿದ್ದಾರೆ. ಪಕ್ಷದ 37 ರಾಜ್ಯ ಘಟಕಗಳ ಅರ್ಧಕ್ಕಿಂತ ಹೆಚ್ಚು ಚುನಾವಣೆ ಪ್ರಕ್ರಿಯೆಗೆ ಸಿದ್ಧರಾಗಬೇಕು ಅನ್ನೋ ನಿಯಮದಡಿ ಅಭ್ಯರ್ಥಿ ಆಯ್ಕೆ RSS ಹಾಗೂ
ಕೇಂದ್ರ ನಾಯಕರ ಒಮ್ಮತದ ಮೂಲಕ ನಡೆಯಲಿದೆ. ಇನ್ನು 9ನೇ ಸುದ್ದಿ, ಬಿಹಾರ ವಿಧಾನಸಭಾ ಚುನಾವಣೆಯನ್ನು ಇಡೀ ದೇಶವೇ ಎದುರು ನೋಡುತ್ತಿದೆ. ಹಾಲಿ ವಿಧಾನಸಭೆಯ ಅವಧಿ ನವೆಂಬರ್ 22, 2025ಕ್ಕೆ ಮುಗಿಯಲಿದೆ. ಅದಕ್ಕೂ ಮುಂಚೆ ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳ್ಳಬೇಕಿದೆ. ದೀಪಾವಳಿ ಮತ್ತು ಛತ್ ಹಬ್ಬಗಳ ಆಸುಪಾಸಿನಲ್ಲಿ ವೇಳಾಪಟ್ಟಿ ಸಿದ್ಧವಾಗುತ್ತಿದೆ. ಈ ಬಾರಿ ಎನ್ಡಿಎ ಮತ್ತು ಇಂಡಿಯಾ ಬಣಗಳ ನಡುವೆ ನೇರ ಸ್ಪರ್ಧೆ ಏರ್ಪಡಲಿದೆ. ಮತದಾರರ ಪಟ್ಟಿಯ ಪರಿಷ್ಕರಣೆಯಲ್ಲಿ ಅಕ್ರಮಗಳು ನಡೆದಿವೆ ಎಂದು ವಿರೋಧ ಪಕ್ಷಗಳು ಆರೋಪಿಸಿವೆ. 2020ರಲ್ಲಿ 3 ಹಂತಗಳಲ್ಲಿ ಚುನಾವಣೆ ನಡೆದಿತ್ತು. ಈ ಬಾರಿ ಆಡಳಿತಾರೂಢ ಎನ್ಡಿಎ ಮತ್ತು ವಿರೋಧ ಪಕ್ಷಗಳ ಇಂಡಿಯಾ ಬಣದ ನಡುವೆ ಸ್ಪರ್ಧೆ ಏರ್ಪಟ್ಟಿದೆ. ವಿರೋಧ ಪಕ್ಷಗಳ ಇಂಡಿಯಾ ಬಣದಲ್ಲಿ ರಾಷ್ಟ್ರೀಯ ಜನತಾದಳ, ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಸೇರಿವೆ. ಈ ಪಕ್ಷಗಳು ನಿತೀಶ್ ಕುಮಾರ್ ಅವರನ್ನು ಸೋಲಿಸಲು ಪ್ರಯತ್ನಿಸುತ್ತಿವೆ. ಚುನಾವಣಾ ಆಯೋಗವು ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡುತ್ತಿದೆ. ಈ ಬಗ್ಗೆ ಬಿಹಾರದಲ್ಲಿ ರಾಜಕೀಯ ವಾತಾವರಣ ಬಿಸಿಯಾಗಿದೆ. ವಿರೋಧ ಪಕ್ಷಗಳು ಈ ಪರಿಷ್ಕರಣೆಯ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆದಿವೆ ಎಂದು ಆರೋಪಿಸಿವೆ. ಉದ್ದೇಶಪೂರ್ವಕವಾಗಿ ಮತದಾರರನ್ನು ಕೈಬಿಡಲಾಗುತ್ತಿದೆ ಎಂದು ದೂರಿವೆ. ಬಹುನಿರೀಕ್ಷಿತ ಎಲೆಕ್ಷನ್ ನವೆಂಬರ್ ಮೊದಲ ಅಥವಾ 2ನೇ ವಾರದಲ್ಲಿ ನಡೆಯುವ ಸಾಧ್ಯತೆ ಇದೆ. ಚುನಾವಣಾ ಆಯೋಗವು ಮೂಲಗಳ ಪ್ರಕಾರ ಮತದಾನ 3 ಹಂತಗಳಲ್ಲಿ ನಡೆಯಬಹುದು ಎನ್ನಲಾಗುತ್ತಿದೆ. ಇನ್ನು 10ನೆಯ ಸುದ್ದಿ, ಸೆಪ್ಟೆಂಬರ್ ತಿಂಗಳಿನಲ್ಲಿ OTT ವೀಕ್ಷಕರಿಗೆ ಭರ್ಜರಿ ಮನರಂಜನೆ ಸಿಗಲಿದೆ. ವಿವಿಧ ಭಾಷೆಗಳಲ್ಲಿ ಟಾಪ್ 5 ಸಿನಿಮಾಗಳು ನೆಟ್ಫ್ಲಿಕ್ಸ್, ಅಮೆಜಾನ್ ಪ್ರೈಮ್ ಮತ್ತು ಹಾಟ್ಸ್ಟಾರ್ನಲ್ಲಿ ಬಿಡುಗಡೆಯಾಗುತ್ತಿವೆ. ಸ್ಟಾರ್ ನಟರ ಅಭಿನಯ, ವಿಶಿಷ್ಟ ಕಥಾವಸ್ತು ಮತ್ತು ತಂತ್ರಜ್ಞಾನ ಶೈಲಿಯ ಚಿತ್ರಣ ಈ ಸಿನಿಮಾಗಳನ್ನು ಪ್ರೇಕ್ಷಕರಲ್ಲಿ ಹೆಚ್ಚಿನ ನಿರೀಕ್ಷೆ ಮೂಡಿಸಿವೆ. ಸೆಪ್ಟೆಂಬರ್ 12ರಂದು ನೆಟ್ಫ್ಲಿಕ್ಸ್ನಲ್ಲಿ ಸಯಾರ ಮತ್ತು ಇನ್ಸ್ಪೆಕ್ಟರ್ ಝೆಂಡೆ ಸೆಪ್ಟೆಂಬರ್ 5 ಬಿಡುಗಡೆಯಾಗುತ್ತಿವೆ. ಅಮೆಜಾನ್ ಪ್ರೈಮ್ನಲ್ಲಿ ಸೆಪ್ಟೆಂಬರ್ 5ಕ್ಕೆ ಮಲ್ಲಿಕ್ ಮತ್ತು ರಜನಿಕಾಂತ್ ಅಭಿನಯದ ಕೂಲಿ ಸೆಪ್ಟೆಂಬರ್ 11ಕ್ಕೆ ವೀಕ್ಷಕರ ಮುಂದೆ ಬರಲಿವೆ. ಕನ್ನಡದ ಹಿಟ್ ಚಿತ್ರ ಸು ಫ್ರಮ್ ಸೋ ಹಾಟ್ ಸ್ಟಾರ್ನಲ್ಲಿ ಬಿಡುಗಡೆಯಾಗುವಂತಹ ಸಾಧ್ಯತೆ ಇದೆ. ಈ 5 ಚಿತ್ರಗಳು ರೊಮ್ಯಾನ್ಸ್ ಮತ್ತು ಥ್ರಿಲ್ಲರ್ ಆಕ್ಷನ್ ಹೊಂದಿರುವಂತಹ ಹಾಸ್ಯದಿಂದ ಕೂಡಿರುವಂಥದ್ದು. ಮನೆಯಲ್ಲಿ ಕುಳಿತು ನೋಡುವ ಪ್ರೇಕ್ಷಕರಿಗೆ ಭರ್ಜರಿ ಮನರಂಜನೆ ನೀಡಲಿವೆ. ವಿಶೇಷವಾಗಿ ಪ್ರೀಮಿಯರ್ ಲೀಗ್ಗಳಿಗೆ ಟಿಕೆಟ್ ಖರೀದಿಸದೆ ಮನೆ ಬಾಗಿಲಿಗೆ ದೊಡ್ಡ ಸಿನಿಮಾ ರಿಲೀಸ್ ಆಗುತ್ತಿರುವುದು ಪ್ರೇಕ್ಷಕರಿಗೆ ದೊಡ್ಡ ಗಿಫ್ಟ್ ಅಂತಲೇ ಹೇಳಬಹುದು. ಇದು ಇವತ್ತಿನ ಟಾಪ್ 10 ಲೈನ್ ಟಿವಿಯ ನ್ಯೂಸ್. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ, ಟಾಪ್ ನ್ಯೂಸ್ ಸುದ್ದಿಗಳೊಂದಿಗೆ ಸರಳ ಮತ್ತು ಸಮಗ್ರ ವಿವರಣೆ ಕೊಡೋದಕ್ಕೆ ಬರ್ತೀನಿ. ನಮಸ್ಕಾರ, ಶುಭರಾತ್ರಿ.